ಏಯ್, ಇಲ್ಲಿ ಅಮರ್ ಅಂದ್ರೆ ಯಾರೋ? ನಾನೇ ಸರ್. ಇವನ್ನ ಹೊಡೆದಿದ್ ನೀನೇನಾ? ಸರ್, ಇದು ಕಾಲೇಜ್ ಸರ್. ನಾವಿಲ್ಲಿಗೆ ಓದಕ್ ಬಂದಿದ್ದೀವಿ, ಇವ್ರ ಜೊತೆ ಜಗಳ ಮಾಡಕ್ಕಲ್ಲ. ಈ ಚಾಲಾಕಿತನ ಎಲ್ಲ ಪೊಲೀಸರ ಮುಂದೆ ತೋರಿಸ್ಬೇಡ. ಇವನ್ನ ಹೊಡೆದೋ ಇಲ್ವೋ? ಹೊಡಿಯೋದೇನ್ ಸರ್, ಚೆನ್ನಾಗಿ ಚಚ್ಚಿದಾನೆ, ಇವನ್ನ ಬಿಡ್ಬೇಡಿ ಸರ್. ಸರ್, ಅವರು ನಾನೇ ಹೊಡೆದೆ ಅಂತಿದ್ದಾರೆ. ನಾನು ಹೊಡಿಲಿಲ್ಲ ಅಂತ ಹೇಳಿದ್ದೀನಿ. ಅವ್ರನ್ನೂ ನನ್ನೂ ಬಿಟ್ಟು ಇಲ್ಲಿರೋರಲ್ಲಿ ಬೇರೆ ಯಾರಾದ್ರೂ ನೋಡಿದ್ರೆ ಅವ್ರನ್ನೇ ಕೇಳಿ ಸರ್. ಸ್ಟೂಡೆಂಟ್ಸ್, ಒಂದ್ ನಿಮಿಷ ಎಲ್ರು ಬನ್ನಿ. ಈ ಅಮರ್ ಇವ್ರಿಗೆ ಹೊಡೆದಿದ್ದನ್ನ ನೀವ್ಯಾರಾದ್ರೂ ನೋಡಿದ್ರಾ? ಏಯ್, ಯಾರಾದ್ರೂ ನೋಡಿದ್ರೆ ಬೇಗ ಹೇಳಿ. ಇಲ್ಲ ಸರ್, ಇಲ್ಲಿ ಯಾವ ಜಗಳನೂ ಆಗಿಲ್ಲ. ಸ್ಟೂಡೆಂಟ್ಸ್, ತಪ್ಪು ಮಾಡಿರೋರ್ನ ಈ ತರ ಸಪೋರ್ಟ್ ಮಾಡಬಾರ್ದು. ಇವತ್ ನೀವು ನೋಡಿದ್ರು ನೋಡದೇ ಇರೋ ತರ ಇದ್ರೆ ನಾಳೆ ಇವನು ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ. ಸರ್, ಇಲ್ಲಿ ಜಗಳನೇ ನಡೀಲಿಲ್ಲ. ನಿಮ್ ಯಾರಿಗೂ ಧೈರ್ಯ ಇಲ್ವಾ? ಯಾರು ಸಾಕ್ಷಿ ಹೇಳಲ್ವಾ? ಸರ್, ನಾನ್ ನೋಡ್ದೆ ಸರ್. ಇವ್ನೇ ಹೊಡೆದಿದ್ದು ಸರ್. ಅವ್ರಿಗೆ ಹೊಡೆದಿದ್ದನ್ನ ನಾನ್ ನೋಡ್ದೆ ಸರ್. ಲೇ, ಇದೊಂದೇ ಒಂದ್ ಸಾಕ್ಷಿ ಸಾಕು ಕಣೋ ನಿನ್ನ ಅರೆಸ್ಟ್ ಮಾಡೋದಿಕ್ಕೆ. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಹಲೋ, ಏನು ನೀನೇನ್ ಕಿರಣ್ ಬೇಡಿ ಅನ್ಕೊಂಡಿದ್ಯಾ? ಆಕ್ಚುಲಿ ಅಮರ್ ಬಗ್ಗೆ ಕಂಪ್ಲೇಂಟ್ ಯಾಕೆ ಕೊಟ್ಟೆ? ಅವ್ನ್ ಹೊಡೆಯೋದನ್ನ ನೋಡ್ದೆ, ನೋಡಿದ್ದನ್ನೇ ಹೇಳ್ದೆ. ಯಾಕೆ ಹೊಡೆದ ಅಂತ ಗೊತ್ತಾ ನಿಂಗೆ? ಯಾಕಾದ್ರೆ ಏನಂತೆ? ಹೊಡೆಯೋದು ತಪ್ಪೇ ಅಲ್ವಾ? ಹರಿಶ್ಚಂದ್ರನ್ ಮೊಮ್ಮಗಳು ಇವಳು. ಅಮರ್ ಎಂಥವ್ನು, ಅವನ್ ಕ್ಯಾರೆಕ್ಟರ್ ಏನು ಗೊತ್ತಾ? ಯಾಕೆ ಹೊಡೆದ ಅಂತ ಗೊತ್ತಾದ್ರೆ ನೀನೆಂತ ತಪ್ಪು ಮಾಡಿದ್ಯಾ ಅಂತ ನಿಂಗೆ ಅರ್ಥ ಆಗುತ್ತೆ. ಅನಿತಾ ನೋಡು ಹೇಗ್ ಅಳ್ತಿದ್ದಾಳೆ. ಅನಿತಾ ಟಾಯ್ಲೆಟ್ ಅಲ್ಲಿರುವಾಗ ಈ ಪೊರ್ಕಿಗಳು ಲೇಡೀಸ್ ಟಾಯ್ಲೆಟ್ಗೆ ಜೆಂಟ್ಸ್ ಬೋರ್ಡ್ ಹಾಕಿ ಅದ್ರೊಳಗ್ ಬೇಕು ಅಂತಾನೆ ಹುಡುಗರನ್ನ ಕಳ್ಸಿದ್ದಾರೆ. ಅದು ಗೊತ್ತಾದ ತಕ್ಷಣ ಕ್ಲಾಸಿಂದ ಓಡ್ ಬಂದು ಅಮರ್ ಅವ್ರಿಗೆಲ್ಲ ಹೊಡೆದ. ಏನಾಯ್ತು? ಅಮರ್ ಏನೋ ಇದು? ಅಮರ್ ಏನಾಯ್ತು? ಏನಾಯ್ತು? ನನ್ ಕೈಲಿ ಆಗ್ತಿಲ್ಲ ಕಣೋ. ಏನಾಯ್ತು? ಇದೆ ಆರ್ ಯು ಓಕೆ? ಹಾಕೊಂಡ್ ಚಚ್ಬಿಟ್ರೋ. ಆರ್ ಯು ಓಕೆ ಅಮರ್? ಇಲ್ಲ ಚಿತ್ರ, ಚಚ್ಬಿಟ್ರು ಚಿತ್ರ. ಹಿಂಗ್ ಹೊಡಿಲಿಲ್ಲ. ಪೊಲೀಸ್ ಟ್ರೀಟ್ಮೆಂಟ್ ಅಂದ್ರೆ ಸುಮ್ನೆನಾ?
ಅಪ್ಪಾ ನಿಧಾನ ಮಗ. ಅಮ್ಮ ಸರಿಯಾಗಿ ಬಾರಿಸಿದ್ರು ಕಣೋ. ನೋಡು ಚಿತ್ರ ಹೆಂಗ್ ಹೊಡೆದಿದ್ದಾರೆ. ಅಬ್ಬಾ ಲೇ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ರೋ ಪ್ಲೀಸ್ ಕಣ್ರೋ. ನೋವು ತಡಿಯಕ್ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಚಿತ್ರ ನೋಡ್ ಚಿತ್ರ. ತಡ್ಕೊಳಕ್ ಆಗ್ತಿಲ್ಲ. 2 ನಿಮಿಷ ಕಣ, ಆಸ್ಪತ್ರೆಗೆ ಹೋಗೋಣ. ಐ ಆಮ್ ಸಾರಿ ರೀ. ಆಕ್ಚುಲಿ ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ವೆರಿ ಸಾರಿ. ಏನಂದ್ರಿ? ನನ್ನ ಕ್ಷಮಿಸ್ಬಿಡಿ ಅಂದೆ. ಏನಾಯ್ತು? 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 ಅಯ್ಯೋ ತಡಿಯಕ್ ಆಗ್ತಿಲ್ಲ. ಮಗ ಹೊಟ್ಟೆ ಹಸಿತಾ ಇದೆ, ಊಟ ಕೊಡ್ರೋ. ಅಯ್ಯೋ ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಭಯಂಕರ ಹಸುವು. ಅಮ್ಮ ಬೇಗ ಕೊಡ್ರೋ. ದೇವ್ರೇ ತಿನ್ನಕ್ಕೇನಾದ್ರು ಕೊಡ್ರೋ, ನನ್ ಕೈಲಿ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಬೇಗ ಏನಾದ್ರು ತಂದ್ಕೊಡ್ರೋ. ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಏನಾದ್ರು ಅರೇಂಜ್ ಮಾಡ್ರೋ. ಇಷ್ಟೊಂದ್ ಜನ ಇದ್ದೀರಲ್ರೋ ಮಗ. ಕೂಲ್ ಮಗ, ಹೆಂಗೋ ಕೂಲ್ ಆಗಿರ್ಲಿ. ಬೇಗ ಊಟ ಕೊಡ್ರೋ. ಬಾ ಊಟ ಕೊಡ್ರೋ. ತಗೊಳ್ಳಿ. ಪರವಾಗಿಲ್ಲ, ತಿನ್ನಿ. ನೀವು ಸೂಪರ್ ಕಣ್ರಿ. ನಿಮ್ಗೆ ತಪ್ಪು ಅನ್ಸಿದ್ರೆ ಖಂಡಿಸ್ತೀರಾ. ಹಸುವು ಅಂದ್ರೆ ಅನುಕಂಪ ತೋರಿಸಿ ಊಟ ಕೊಡ್ತೀರಾ. ನೀವು ನಿಜವಾಗ್ಲೂ ಗ್ರೇಟ್ ಬಿಡ್ರಿ. ಸರಿ ಸರಿ ತಿನ್ನಿ. ತುಂಬಾ ಹೊಡೆದ್ರು ಕಣ್ರಿ. ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ. ತಿನ್ನಿ. ನೀವು ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀರಾ? ಏನಂದ್ರಿ? ಏನಿಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ನಿಮ್ ಒಪಿನಿಯನ್ ಏನು? ಲವ್ ಅಟ್ ಫಸ್ಟ್ ಸೈಟಾ? ನನ್ಗಂತೂ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೂ ಇದಕ್ ಮುಂಚೆ ಇರ್ಲಿಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ಅಮ್ಮ ಲವ್ ಅಟ್ ಫಸ್ಟ್ ಸೈಟ್ ಮೇಲೆ ವಿಪರೀತ ನಂಬಿಕೆ ಬಂದ್ಬಿಟ್ಟಿದೆ. ಅಂದ್ರೆ ಐ ಲವ್ ಯು ರೀ.
ನೋಡಿ, ಈ ಮುಗುಳ್ನಗೆ ಎಲ್ಲ ನಮ್ಮಮ್ಮನ ಥರಾನೇ. ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ನಮ್ಮಮ್ಮನ ಥರ ನೋಡ್ಕೋತೀನಿ. ಹೇಳ್ರಿ. ಅಮ್ಮ ತಾನೇ? ನಮ್ಮಮ್ಮ ತುಂಬಾ ಇಷ್ಟಪಡೋ ಈ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಸಾಕ್ಷಿಯಾಗಿ ಮತ್ತೆ ಕೇಳ್ತಾ ಇದ್ದೀನಿ ರಾಧಿಕಾ, ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀಯಾ? ಒಬ್ಬ ಹುಡುಗ ಲವ್ ಮಾಡಿರೋ ಹುಡುಗಿ ಜೊತೆ ಊರೂರ್ ಸುತ್ತಬೇಕು ಅನ್ಕೋತಾನೆ, ಹರಟೆ ಹೊಡಿಬೇಕು ಅನ್ಕೋತಾನೆ, ರೊಮ್ಯಾನ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾನೆ. ಆದ್ರೆ ನೀನ್ ಆತರ ಅಲ್ಲ ಅಮರ್. ಸ್ವಚ್ಛವಾದ ಪ್ರೀತಿಗೆ ಪ್ರತಿರೂಪ ಆಗಿರೋ ತಾಯಿ ಪ್ರೀತಿನ ನನ್ನಿಂದ ಬಯಸ್ತಿದ್ಯಾ. ನಿಮ್ ತಾಯಿ ಸ್ಥಾನಕ್ಕೆ ನಾನ್ ಬರ್ಬೇಕು ಅಂತಿದ್ಯಾ. ಇದ್ರಿಂದ ನೀನು ನನ್ನ ಎಷ್ಟು ಗೌರವಿಸ್ತಿದ್ಯಾ, ನಿನ್ ಮನ್ಸಲ್ಲಿ ಎಂಥ ಮಹಾನ್ ಸ್ಥಾನ ಕೊಟ್ಟಿದ್ಯಾ ಅಂತ ನನ್ ಮನ್ಸಿಗೆ ಅರ್ಥ ಆಗ್ತಿದೆ. ಯಾವ ಹುಡುಗಿಗೆ ಆದ್ರೂ ಲೈಫಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಅಮರ್? ನೀನ್ ತುಂಬಾ ಇಷ್ಟಪಡೋ ಇದೇ ಜಾಗದಲ್ಲಿ ಇವತ್ ಹೇಳ್ತಿದ್ದೀನಿ, ನಾನು ನಿಮ್ ತಾಯಿ ಸ್ಥಾನಕ್ಕೆ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, MBBS ಕ್ಲಾಸು ಆ ಕಡೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ಮಾತು ಕೊಡು ರಾಧಿಕಾ. ಏನಾಯ್ತು? ನಮ್ಮ ಅಪ್ಪ ಫೋನ್ ಮಾಡ್ತಿದ್ದಾರೆ. ಮಾತಾಡು. ಅವ್ರಿಗೆ ಗೊತ್ತಿಲ್ದೇನೆ ನಾನು ನಿನ್ ಜೊತೆ ಬಂದಿದ್ದೀನಿ. ಗೊತ್ತಾಯ್ತೇನೋ ಅಂತ ಟೆನ್ಷನ್ ಆಗ್ತಿದೆ. ಏನೂ ಆಗಲ್ಲ, ಮೊದಲು ರಿಸೀವ್ ಮಾಡು. ಮಾತಾಡಿಲ್ಲ ಅಂದ್ರೆ ತಪ್ಪು ತಿಳ್ಕೊತಾರೆ. ಒಂದ್ ನಿಮಿಷ. ಹಲೋ ಅಪ್ಪ. ಅಮ್ಮ ರಾಧಿಕಾ, ನಾನ್ ಕಾಲೇಜ್ ಹತ್ರ ಬಂದಿದ್ನಮ್ಮ.
ಕಾಲೇಜ್ ಹತ್ರನಾ? ಯಾಕಪ್ಪ? ಅದೇನಮ್ಮ, ಯಾವ್ದೋ ಬುಕ್ ಬೇಕು ಅಂತ 4-5 ಸಲ ಕೇಳ್ದಿಯಲ್ಲ. ಅದ್ ಎಷ್ಟು ಹುಡುಕಿದ್ರು ಎಲ್ಲೂ ಸಿಕ್ಕಿರ್ಲಿಲ್ಲ. ಇವತ್ ರೋಡಲ್ಲಿ ಹೋಗ್ತಿದ್ದಾಗ ಸಡನ್ ಆಗಿ ಕಾಣಿಸ್ತು. ತುಂಬಾ ಬೇಕಾಗಿರೋದ್ರಿಂದಲೇ ಅಷ್ಟೊಂದ್ಸಲ ಕೇಳಿದೆ ಅಲ್ವಾ, ಅದಕ್ಕೆ ಇದನ್ ಕೊಟ್ಟೋಗೋಣ ಅಂತ ಕಾಲೇಜ್ ಹತ್ರ ಬಂದೆ. ಅಪ್ಪ, ನಾನು ಕ್ಲಾಸ್ ರೂಮಲ್ಲಿದ್ದೀನಿ. ಓ, ಪರವಾಗಿಲ್ಲ, ಸಾಯಂಕಾಲ ನಾನ್ ಮನೆಗ್ ಬಂದ್ಮೇಲೆ ತಗೋತೀನಿ. ನಿಂಗ್ ಪರವಾಗಿಲ್ಲ ಅಂದ್ರೆ ಮನೆಗ್ ಬಂದ್ಮೇಲೆ ತಗೊಳಮ್ಮ. ಕ್ಲಾಸ್ ಡಿಸ್ಟರ್ಬ್ ಮಾಡ್ಕೊಂಡು ಹೊರಗಡೆ ಯಾಕೆ ಬರ್ತೀಯ? ಸರಿ, ನಾನು ಹೊರಡ್ತೀನಿ. ಸರಿ ಅಪ್ಪ. ರಾಧಿಕಾ, ಏನಾಯ್ತು? ದೊಡ್ಡವ್ರು ಏನಾದ್ರೂ ಅಂತಾರೆ ಅನ್ನೋ ಭಯನೇ ಮಕ್ಳ ಕೈಲಿ ಸುಳ್ಳು ಹೇಳ್ಸತ್ತೆ. ಆದ್ರೆ ನಮ್ಮಪ್ಪ ಇಷ್ಟು ವರ್ಷದಲ್ಲಿ ಹಾಗಾಗೋದಕ್ಕೆ ಅವರು ಬಿಡ್ಲೇ ಇಲ್ಲ. ನಮ್ಮ ಮೇಲವರು ಅಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಪ್ಪಂಗೆ ಸುಳ್ಳು ಹೇಳ್ಬಿಟ್ಟೆ. ಪ್ರೀತಿಸಿದ್ರೆ ಸುಳ್ಳು ಹೇಳ್ಬೇಕಾ ಅಮರ್? ಹೇ, ಪ್ರೀತಿ ಅಂದ್ರೆ ಹಾಗೆ ರಾಧಿಕಾ. ಹೆತ್ತೋರ್ ಮುಂದೆ ಒಂದೊಂದ್ಸಲ ಸುಳ್ಳು, ಒಂದೊಂದ್ಸಲ ಮಾತ್ಮರ್ಸೋದು, ಒಂದೊಂದ್ಸಲ ಮೌನ, ಇವೆಲ್ಲ ಅನಿವಾರ್ಯ. ಹಾಗಂತ ಅದ್ ತಪ್ಪು ಅಲ್ಲ, ಮೋಸನೂ ಅಲ್ಲ, ಖಂಡಿತ ಅಲ್ಲ. ತಂದೆ ತಾಯಿ ತೋರ್ಸೋ ಪ್ರೀತಿನ ಪ್ರೀತಿ ಮಾಡೋರು ನಮಗ್ ತೋರ್ಸೋವಾಗ ಆ ನಿಜಾನ ಮನೆಯವ್ರಿಗೆ ಹೇಳಕ್ಕೆ ನಾವು ತಗೊಳ್ಳೋ ಗ್ಯಾಪ್ ಅದು. ಅಷ್ಟಕ್ಕೂ ನೀನೇನ್ ಸುಳ್ಳು ಹೇಳಿಲ್ಲ, ನಿಜನ್ ಮುಚ್ಚಿಟ್ಟಿದೀಯಾ ಅಷ್ಟೇ. ಅರ್ಥ ಆಗ್ಲಿಲ್ಲ ಅಮರ್. ನಿಮ್ಮಪ್ಪನ ಮನ್ಸಿಗೆ ನೋವಾಗ್ಬಾರ್ದು ಅಂತ ನೀನ್ ಇಲ್ಲಿಗ್ ಬಂದಿರೋ ವಿಷಯನ ಸದ್ಯಕ್ ಅವ್ರಿಗೆ ಹೇಳಿಲ್ಲ. ನಾವಿಬ್ರು ಮದ್ವೆ ಆದ್ಮೇಲೆ ನಿಮ್ಮಪ್ಪಂಗೆ, ನಿಮ್ಮಮ್ಮಂಗೆ, ನಿನ್ ತಂಗಿಗೆ ಅವತ್ತು ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ನೀವ್ ಕಾಲೇಜಿಗೆ ಬಂದಿದ್ದಾಗ ಆಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಡೋಣ. ಅಷ್ಟೊತ್ತಿಗೆ ನಮ್ ಲವ್ ಸಕ್ಸಸ್ ಆಗ್ಬಿಟ್ಟಿರೋದ್ರಿಂದ ನೀನ್ ಹೇಳಿದ್ ಸುಳ್ಳಾಗಲ್ಲ, ಅವರು ನಿನ್ನ ಅರ್ಥ ಮಾಡ್ಕೋತಾರೆ. ನಿನ್ ಮಾತ್ ಕೇಳ್ತಿದ್ರೆ ನಂಗೆ ಧೈರ್ಯ ಬರ್ತಿದೆ ಅಮರ್. ಆದ್ರೆ ನಾವು ಒಂದಾಗ್ತೀವಾ? ಯಾಕೆ ಅನುಮಾನ? ನಾವಿಬ್ರು ಖಂಡಿತ ಒಂದಾಗ್ತೀವಿ. ನಿಜವಾಗ್ಲೂ ನೀನ್ ನನ್ನ ಮದ್ವೆ ಮಾಡ್ಕೋತೀಯಾ? ಹೇ, ಅದೆಂತ ಪ್ರಶ್ನೆ ರಾಧಿಕಾ? ನಮ್ಮಿಬ್ರು ಮನ್ಸು ಒಂದಾದಾಗ್ಲೇ ನಮ್ಮಿಬ್ರು ಮನ್ಸಿಗೂ ಮದ್ವೆ ಆಗ್ಬಿಟ್ಟಿದೆ. ಈ ಸತ್ಯನಾರಾಯಣ ಸ್ವಾಮಿ ಸಾಕ್ಷಿಯಾಗಿ ನಾನಿವತ್ ಮಾತು ಕೊಡ್ತಿದ್ದೀನಿ, ನಾನ್ ನಿನ್ನ ಮದ್ವೆ ಮಾಡ್ಕೋತೀನಿ. ಇವಾಗ್ಲೇ ಹೇಳ್ತಿದ್ದೀನಿ, ನಮ್ ಮದ್ವೆ ಆದ್ಮೇಲೆ ನೀನ್ ಯಾವತ್ತೂ ಈಗೋ ತೋರಿಸ್ಬಾರ್ದು. ಖಂಡಿತ ಇಲ್ಲ. ನಾನೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ನನ್ನ ಅರ್ಥ ಮಾಡ್ಕೋಬೇಕು. ಆಯ್ತು. ನಂಗೇನಾದ್ರೂ ಕೋಪ ಬಂದ್ರೆ ನೀನೇ ಮಾತಾಡ್ಸ್ಬೇಕು. ಓಕೆ. ನಾನ್ ಮುನಿಸ್ಕೊಂಡ್ರೆ ನೀನೇ ಮುದ್ ಮಾಡ್ಬೇಕು. ನಿನ್ನ ಎಳೆ ಪಾಪು ತರ ನೋಡ್ಕೋತೀನಿ. ಎಷ್ಟೇ ಕಷ್ಟ ಬಂದ್ರು, ಏನೇ ಅನಾಹುತ ಆದ್ರೂ ನೀನು ನನ್ನ ಬಿಟ್ಟು ಹೋಗ್ಬಾರ್ದು. ಪಂಚಭೂತಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನನ್ ಕೊನೆ ಉಸಿರಿರೋವರೆಗೂ ನಿನ್ ಜೊತೆಲೇ ಇರ್ತೀನಿ. ಮದ್ವೆ ಆದ್ಮೇಲೆ ಸಂಸಾರ ಸುಖವಾಗಿರ್ಬೇಕು ಅಂತ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸ್ತಾರೆ. ನಾವು ಒಬ್ರಿಗೊಬ್ರು ಮಾಡಿರೋ ಪ್ರಮಾಣನ ಯಾವತ್ತೂ ತಪ್ಪಬಾರ್ದು ಅಂತ ಆ ಸತ್ಯ ಸ್ವರೂಪಿನೇ ಕೇಳ್ಕೊಳ್ಳೋಣ. ನಡಿ. ಪೂಜಾರ್ರೆ, ಕೃಷ್ಣಮೂರ್ತಿ ಅವರೇ,
ನಿಮ್ಗೆ ತುಂಬಾ ಸಲ ಫೋನ್ ಮಾಡಿದೆ, ಒಂದ್ಸಲನೂ ಕನೆಕ್ಟ್ ಆಗ್ಲಿಲ್ಲ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ಕಾರ. ಕೂತ್ಕೊಳ್ಳಿ. ಆವತ್ತು ನಿಮ್ ಮಗಳು ಫೋಟೋನ ಎಷ್ಟು ಶ್ರೇಷ್ಠವಾದ ಮುಹೂರ್ತದಲ್ಲಿ ಕೊಟ್ರೋ ಏನೋ. ಆ ಫೋಟೋ ಶಕುಂತಲಾ ದೇವಿ ಅವ್ರ ಕಣ್ಣಿಗೆ ಬಿದ್ದು ಖುದ್ದಾಗಿ ಅವರೇ ನಿಮ್ ಮನೆಗ್ ಬಂದಿದ್ದಾರೆ. ಮೊದ್ಲು ನೀವು ನನ್ನ ಕ್ಷಮಿಸ್ಬೇಕು. ಬರ್ತಿದೀವಿ ಅಂತ ವಿಷಯ ಮುಟ್ಸಕ್ಕಾಗ್ಲಿಲ್ಲ. ಮುಹೂರ್ತ ಚೆನ್ನಾಗಿದೆ ಅಂತ ಬಂದ್ಬಿಟ್ಟೆ. ಅಯ್ಯೋ, ಅದೆಲ್ಲ ಪರವಾಗಿಲ್ಲ ಬಿಡಿ. ನಿಮ್ ಬಗ್ಗೆ ನಾನ್ ತುಂಬಾ ಕೇಳಿದ್ದೀನಿ. ನನ್ನ ಹೆಸರು ಶಕುಂತಲಾ ದೇವಿ, MV ಕನ್ಸ್ಟ್ರಕ್ಷನ್ಸ್ MD ನಾನು. ನನಗಿರೋ ಒಬ್ಬನೇ ಒಬ್ಬ ಮಗ. ಕೈಲಾಶ್ಗೆ ಮದ್ವೆ ಸಂಬಂಧ ನೋಡ್ತಿದ್ದಾಗ ನಿಮ್ ಮಗಳು ರಾಧಿಕಾ ಫೋಟೋ ನೋಡ್ದೆ. ಅದಕ್ಕೆ ಸಂಬಂಧ ಮಾತಾಡೋಣ ಅಂತ ಬಂದಿದ್ದೀನಿ.